ಓಂ ಸುದರ್ಶನಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ನಮ್ಮ ಜೀವನದ ವಸ್ತುಗಳಾಗ್ಬೋದು, ಜೀವನ ನಿರ್ವಹಣೆಯ ಸಮಯ ಆಗ್ಬೋದು, ಎಲ್ಲವನ್ನ ಗಮನಿಸಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ಯಾವುದೇ ಕಲಹಗಳಿಲ್ಲದೆ ನೆಮ್ಮದಿಯಾಗಿ ಮಾನಸಿಕವಾಗಿ ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳು ಕೂಡ ಕೆಲವೊಂದು ಸಾರಿ ನಮ್ಮ ಜೀವನಕ್ಕೆ ಅವು ಕೂಡ ಆಸರೆಯಾಗಿರುತ್ತೆ. ಅಂತಹದ್ರಲ್ಲಿ ನಾವೆಲ್ಲರೂ ಕೇಳಿರ್ತಕ್ಕಂಥದ್ದು, ಎಲ್ಲರೂ ನೋಡಿರ್ತಕ್ಕಂಥದ್ದು, ಈಗಲೂ ಕೂಡ ಪ್ರಚಲಿತ ಇರತಕ್ಕಂಥದ್ದೇ ಅಂದರೆ ಅದು ಮಡಕೆ. ಅನಾದಿ ಕಾಲದಿಂದಲೂ ಮಾನವನ ಜೀವನದಲ್ಲಿ ಆಸರೆಯಾಗಿ ಮಾನವನ ಜೀವನದ ಜೊತೆ ಬರ್ತಾ ಇರ್ತಕ್ಕಂಥದ್ದೇ ಮಡಕೆ. ಮಡಕೆ ಅಂದ ತಕ್ಷಣ ನಮಗೆ ಗೊತ್ತಾಗೋದೇನು? ಮಣ್ಣಿನ ಒಂದು ಪಾತ್ರೆ, ಮಣ್ಣಿನ ಪಾತ್ರೆ, ಕುಂಭ ಅಂತ ಕೂಡ ನಾವು ಕರಿತೀವಿ. ಸೊ ಆ ಮಡಕೆ ಮನುಷ್ಯನಿಗೆ ಅನಾದಿ ಕಾಲದಿಂದಲೂ ಯುಗಗಳಲ್ಲೂ ಕೂಡ ನಾವು ಸಾಕಷ್ಟು ಹಿಂದಕ್ಕೆ ಹೋದರೂ ಕೂಡ ಮಡಕೆ ಅಂದರೆ ಮಣ್ಣಿನಿಂದ ಮಾಡಿದಂತಹ ಆ ಮಡಕೆ ನಮಗೆ ಆಸರೆಯಾಗಿರುತ್ತೆ. ಇವತ್ತು ಮಡಕೆಯಿಂದ ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ, ಜ್ಯೋತಿಷ್ಯದ ರೀತಿ ನೋಡೋಕೆ ಹೋದಾಗ ಮಡಕೆಯ ನೀರು, ಮಡಕೆ ಮನೆಯಲ್ಲಿದ್ದರೆ ಏನು ಅನುಕೂಲ, ಏನು ಒಳ್ಳೆಯದಾಗತ್ತೆ, ಮನೆಯಲ್ಲಿ ಮಡಕೆ ಇದ್ದಿದ್ದೆ ಆದರೆ ಅದು ಭೂಮಿಯನ್ನು ಪ್ರತಿನಿಧಿಸೋದಾದ್ರಿಂದ ಕುಜನ ಅಂದರೆ ಕುಜದೋಷ ಇರ್ತಕ್ಕಂಥವ್ರಿಗೆ, ಕುಜನ ಕಾಟ ಇರ್ತಕ್ಕಂಥವ್ರಿಗೆ, ಇನ್ನೇನು ಸರ್ಜರಿ ಮಾಡಿಸ್ಕೊಳ್ಳೇಬೇಕು, ಇನ್ನು ಬೇರೆ ದಾರಿ ಇಲ್ಲ ಅಂತಕ್ಕಂಥವ್ರಿಗೆ, ಉದ್ಯೋಗದಲ್ಲಿ ಅಡೆತಡೆ ಇರ್ತಕ್ಕಂಥವ್ರಿಗೆ, ಮನೆಗೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಇದು ಒಂದು ರಾಮಬಾಣ. ಮಡಕೆ ನಮಗೆ ತಂಪು ಕೊಡುತ್ತೆ, ಮಡಕೆಯಲ್ಲಿ ತಣ್ಣೀರಿರುತ್ತೆ, ಮಡಕೆ ನಮಗೆ ಶುದ್ಧವಾಗಿರುತ್ತೆ. ಅದೇ ಹೇಳುತ್ತೆ, ಒಂದು ಕಥೆನೇ ಹೇಳುತ್ತೆ ಆಧ್ಯಾತ್ಮಿಕವಾಗಿ. ಯಾಕೆ ಇಷ್ಟು ತಂಪಾಗಿದೆಯಾ ಅಂದರೆ ಮಣ್ಣಿನಿಂದ ಹುಟ್ಟಿದ್ದೀನಿ, ಮಣ್ಣಿಗೆ ಸೇರ್ತೀನಿ, ಈ ಮಧ್ಯೆ ನಂದೇನಿದೆ ಹಾಗಾಗಿ ನಾನು ತಂಪಾಗಿದ್ದೀನಿ. ಅದಕ್ಕೆ ಮನುಷ್ಯ ಕೇಳ್ತಾನಂತೆ, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿ ನಮ್ಗೆ ನೆಮ್ಮದಿ ಇಲ್ಲ, ಇಷ್ಟೆಲ್ಲ ದುಡ್ಡು ಮಾಡಿದ್ದೀನಿ, ಇಷ್ಟೆಲ್ಲ ಸ್ಥಾನ ಗಳಿಸಿದ್ದೀನಿ, ಆದರೆ ನನಗೆ ನೆಮ್ಮದಿ ಇಲ್ಲ, ಮಡಕೆ ನೀನು ಯಾಕೆ ಯಾವಾಗಲೂ ತಂಪಾಗಿರ್ತೀಯ ಅಂತ ಕೇಳಿದಾಗ ಅದು ನಗ್ನಗ್ತಾ ಹೇಳಿದ ಮಾತೇ ಇದಂತೆ. ಅದೇನು ಅಂತ ಹೇಳಿದ್ರೆ ಕಲ್ಪಿತ ಕಥೆಗಳಿವೆಲ್ಲ. ಅದು ಹೇಳುತ್ತಂತೆ, ನಾನು ಮಡಕೆ ಅಂದರೆ ಮಣ್ಣಿನಿಂದ ಬಂದೆ, ಒಡೆದೋದ್ರೆ ಮಣ್ಣು ಹಾಕ್ತೀನಿ, ಈ ಮಧ್ಯೆ ನನಗೇನಿದೆ ಹಾಗಾಗಿ ನಾನು ತಣ್ಣಗೆ ಇದ್ದೀನಿ, ತಂಪಗೆ ಇದ್ದೀನಿ. ಆದರೆ ಈ ಮಡಿಕೆ ಇದ್ದಾಗ ಈಶಾನ್ಯ ಮೂಲೆಯಲ್ಲಿ, ಮನೆಯ ಈಶಾನ್ಯ ಭಾಗದಲ್ಲಿದ್ದಾಗ ಒತ್ತಡಗಳು ಕಡಿಮೆ ಆಗುತ್ತೆ, ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಬರುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ದುಷ್ಟ ಶಕ್ತಿಗಳ ದೂರ ಆಗುತ್ತೆ. ಅದರಲ್ಲೂ ಕೂಡ ಬೇಸಿಗೆಯ ಕಾಲದಲ್ಲಿ ಆಮೇಲೆ ಮಡಿಕೆಯಿಂದ ಒಂದು ಗ್ಲಾಸ್ ನೀರನ್ನು ತೆಗೆದು ನಾವು ಬೇರೆಯವರಿಗೆ ಕೊಟ್ಟಾಗ ನಮಗೆ ಒಂದು ದಿನದ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ, ಒಂದು ದಿನದ ಆಯಸ್ಸು ವೃದ್ಧಿ ಆಗುತ್ತೆ. ಹಾಗೆಯೇ ಮಡಿಕೆ ದಾನ ಮಾಡ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ. ಎಷ್ಟೋ ತೊಂದರೆಗಳು, ಆಕಸ್ಮಿಕ ಅಪಘಾತಗಳಿಂದ ನಾವು ಮುಕ್ತರಾಗ್ತೀವಿ. ಒಂದು ಆಶ್ರಮಕ್ಕಿರ್ಬೋದು ಅಥವಾ ವೃದ್ಧರಿಗಿರ್ಬೋದು ಮಡಿಕೆಯ ದಾನ, ಹಾಗೆ ಮಡಿಕೆಯಿಂದ ನೀರು, ಮನೆಯಲ್ಲಿ ಮಡಿಕೆ ಈಶಾನ್ಯ ಭಾಗದಲ್ಲಿ ಇಟ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗುತ್ತೆ. ಇವೆಲ್ಲವೂ ಕೂಡ ಅನುಭವ. ಇವತ್ತು ಮನೆಯನ್ನು ನಾವು ಸೌದೆ ಅಡಿಗೆಯಿಂದ ಮಾಡಿದಾಗ ಏನಾಗುತ್ತೆ? ತಕ್ಷಣ ದೇಹದಲ್ಲಿ ಸಮತೋಲನ ಬರುತ್ತೆ, ದೇಹದಲ್ಲಿ ಶಾಂತಿ ಬರುತ್ತೆ. ಹಾಗಾಗಿ ಈ ಮಡಿಕೆಯ ನೀರು ಮನೆಯಲ್ಲಿ ನಾವು ಈ ಕಾಲ ಆ ಕಾಲ ಅಂತಿಲ್ಲ, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಮಡಿಕೆಯ ನೀರನ್ನು, ಮಡಿಕೆಯನ್ನು ಮನೆಯಲ್ಲಿಟ್ಕೊಂಡು ಒಂದು ಪುಟ್ಟ ಮಡಿಕೆ ಆಗಲಿ, ಬೆಳಗಿನ ಜಾವ ಎದ್ದು ಆ ಮಡಿಕೆಯಿಂದ ಸ್ವಲ್ಪ ನೀರನ್ನು ನೀವು ಸೇವಿಸ್ಬಿಟ್ರೆ ನಿಮ್ಮ ದೇಹದಲ್ಲಿ ಶಾಂತಿ ಇರುತ್ತೆ. ಜ್ಯೋತಿಷ್ಯದ ರೀತಿ ನೋಡೋಕೆ ಹೋದಾಗ ಆವತ್ತಿನ ದಿವಸದ ಗ್ರಹಕಾಟ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ ಈ ಮಡಿಕೆಯ ನೀರು ಮಾನವನಿಗೆ ಜೀವ ರಕ್ಷಕ ಅಂತೂ ಕೂಡ ಹೇಳ್ತಾ ಅದನ್ನು ಮಡಿಕೆ ದಾನ ಮಾಡಿ, ಮಡಿಕೆ ಇಟ್ಕೊಳ್ಳಿ, ಮಡಿಕೆ ನೀರು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.